ಬಾಸ್. ಆಯ್ತಾ ನೀ ಶಾಪಿಂಗ್ ಎಲ್ಲ ಮುಗಿತಾ? ಎಸ್ ಬಾಸ್, ಮದುವೆಗೆ ಏನೇನು ಬೇಕೋ ಎಲ್ಲ ತಗೊಂಡಾಯ್ತು. ನಿನಗ ನನಗ? ಸುಮ್ಮನೆ ಬಸ್ ಕಾಮಿಡಿ ಮಾಡಬೇಡ. ಇದೇನಿದು ಶಾಲೆಯಲ್ಲಿ ನನ್ಗೆ ಫೋನ್ ಮಾಡ್ತಾ ಇದ್ದಾರೆ. ಅವಾಯ್ಡ್ ಮಾಡು. ಅಯ್ಯೋ ಬಾಸ್, ಹುಡುಗಿರನ್ನ ಹಂಗೆಲ್ಲ ಅವಾಯ್ಡ್ ಮಾಡ್ಬಾರ್ದು, ಸುಮ್ಮನೆ ನೀವು. ಬೇಡ ಕಣ ಬೆಂಕಿ, ನಾನು ಮತ್ತೆ. ಅಯ್ಯೋ ಬಾಸ್, ನಿಮಗೆ ಮದುವೆ ಫಿಕ್ಸ್ ಆಗಿದೆ, ನನಗೇನು ಫಿಕ್ಸ್ ಆಗಿಲ್ಲ. ನನ್ನ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಮ್ಯಾನೇಜ್ ಮಾಡ್ತೀನಿ. ಹಲೋ ವೆಂಕಿ, ಇಲ್ಲ ನಿಮ್ ಬಾಸು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಕ್ಕಾಗಲ್ವೇನೋ ಅವನಿಗೆ? ಏನ್ ಸಮಾಚಾರ ಅಂತ ನನ್ನ ಹತ್ರನೇ ಹೇಳಿ. ಮದ್ವೆ ಮಾತ್ರ ಬೇಗ ಫಿಕ್ಸ್ ಮಾಡ್ಕೊಂಡಿದ್ದಾನೆ, ಆದ್ರೆ ಬ್ಯಾಚುಲರ್ ಪಾರ್ಟಿ ಕೊಡ್ಬೇಕು ಅನ್ನೋ ಸೆನ್ಸ್ ಇಲ್ವಾ ಅವನಿಗೆ? ಓಹೋ, ಪಾರ್ಟಿನ? ಅದು ಪಾಪ ನಮ್ಮ ಬಾಸು ಕೋರ್ಟು ಕೇಸು ಅಂತ ತುಂಬಾ ಬ್ಯುಸಿ ಇದಾರಲ್ಲ, ಹಾಗಾಗಿ ಮರ್ತ್ಬಿಟ್ರು ಅನ್ಸುತ್ತೆ. ಲೋ, ಅದ್ ಹೆಂಗೋ ಮರಿತಾನೆ, ಅವನ್ ಸಿಗ್ಲಿ, ಅವನಿಗಿದೆ. ಅವನ್ ಪಿಯಾನ್ಸಿ ಗುಂಗಲ್ಲಿ ಎಲ್ಲ ಮರ್ತ ಹೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅವನೇ ನಮ್ಗೆ ಬ್ಯಾಚುಲರ್ ಪಾರ್ಟಿ ಕೊಡ್ಬೇಕು ಅಂತ ಏನೂ ಇಲ್ಲ ಸರ್, ನಾವೇ ಅವನಿಗೆ ಬ್ಯಾಚುಲರ್ ಪಾರ್ಟಿ ಕೊಡ್ತಿದೀವಿ. ಅವನ್ನ ಬರೋದಿಕ್ ಹೇಳು, ಬೇಗ ಅವ್ನ್ ಕರ್ಕೊಂಡ್ ಬಾ ಅಷ್ಟೇ. ಏನು ಪಾರ್ಟಿನ? ಆಗಲ್ಲ. ಅಯ್ಯೋ, ಅದು ಮದುವೆಗೆ ಸಿಕ್ಕಾಪಟ್ಟೆ ಟೈಮು ತುಂಬಾ ಕಮ್ಮಿ ಇದೆ. ಇಂಥ ಟೈಮಲ್ಲಿ ಪಾರ್ಟಿ ಗಿರ್ಟಿ ಎಲ್ಲ ಯಾಕೆ, ಟೈಮ್ ವೇಸ್ಟು, ಬೇಡ ಅನ್ಸುತ್ತೆ ಅಲ್ವಾ? ಅವನಲ್ಲೇ ಪಕ್ಕದಲ್ಲಿದ್ದಾನಾ, ಕೊಡು ಅವನಿಗೆ ಫೋನು. ಬಾಸು, ನೀವು ಅವಾಗಲೇ ಹೇಳಿದ್ನ ಕೇಳಬೇಕಾಗಿತ್ತು, ಅವಾಯ್ಡ್ ಮಾಡ್ಬಿಡ್ಬೇಕಾಗಿತ್ತು. ಎತ್ತುಬಿಟ್ಟಿದ್ದೀನಿ, ಈಗ ನೀವು ಅವಾಯ್ಡ್ ಮಾಡಬೇಡಿ, ಮಾತಾಡ್ಬಿಡಿ. ತಗೊಳ್ಳಿ. ಹಲೋ ಹಲೋ, ಏನಪ್ಪ ಸೌಕರ? ನಿನ್ಗೆ ಡೊಳ್ಳು ನಗಾರಿ ಎಲ್ಲ ಕರ್ಸ್ಕೊಂಡು ಆರ್ತಿ ಮಾಡಿ ನಿನ್ ಕರ್ಸ್ಕೋಬೇಕಾ? ಈಗ ಏನಾಯ್ತು, ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಮತ್ತೇನು, ಮದ್ವೆ ಆಗೋದ್ ಗೊತ್ತು, ಆದ್ರೆ ಬ್ಯಾಚುಲರ್ ಪಾರ್ಟಿ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ವಾ ನಿನ್ಗೆ? ಪಾರ್ಟಿ ಎಲ್ಲ ಅದೂ ಇಲ್ಲ ಇದೂ ಇಲ್ಲ. ನಿನ್ ಬ್ಯಾಚುಲರ್ ಪಾರ್ಟಿನ ನಾವ್ ಅರೇಂಜ್ ಮಾಡಿದೀವಿ, ನೀನ್ ಬರ್ಲೇಬೇಕು ಅಷ್ಟೇ. ಈಗ ಸಡನ್ ಆಗಿ ಪಾರ್ಟಿ ಅಂದ್ರೆ ಹೇಗೆ? ಮತ್ತೆ ನೀನ್ ಸಡನ್ ಆಗಿ ಮದ್ವೆ ಆಗ್ಬೋದಂತೆ, ನಾವು ಸಡನ್ ಆಗಿ ಪಾರ್ಟಿ ಕೊಡಂಗಿಲ್ವಂತೆ, ನೀವ್ ಬರ್ಬೇಕು ಅಷ್ಟೇ. ಏನೋ ಪ್ರೀತು, ನಿನ್ ಪ್ರೀತಿಯ ಫ್ರೆಂಡ್ ಶಾಲಿನಿ ಕೇಳ್ಕೊತಾ ಇದ್ದಾಳೆ, ಇಷ್ಟೆಲ್ಲ ಅರೇಂಜ್ ಮಾಡಿದೀವಿ, ಇಷ್ಟೇನ ನಮ್ ಫ್ರೆಂಡ್ಶಿಪ್ ಬೆಲೆ? ಸರಿ ಸರಿ ಸರಿ, ಅಮ್ಮನ ಹತ್ರ ಕೇಳ್ತೀನಿ, ಅವ್ರ ಪರ್ಮಿಷನ್ ಕೊಟ್ರೆ ಬರ್ತೀನಿ. ಸರಿ ಸರಿ ಆಯ್ತು, ನಾವ್ ಫ್ರೆಂಡ್ಸ್ ಎಲ್ಲ ಕಾಯ್ತಿರ್ತೀವಿ, ನೀನ್ ಬೇಗ ಬರ್ಬೇಕು, ಮಿಸ್ ಮಾಡಂಗಿಲ್ಲ. ಓಕೆ? ಫೋನ್ ಎತ್ಬಿಡ ಅಂದೆ ತಾನೆ? ಅಯ್ಯೋ ಬಾಸ್, ಜಸ್ಟ್ ಪಾರ್ಟಿ ಅಂತ ಬನ್ನಿ ಮಾಡ್ಬಿಡೋಣ. ಅಮ್ಮನ ಹತ್ರ ಕೇಳೋಣ. ಅಯ್ಯಯ್ಯೋ, ಅಮ್ಮನ ಹತ್ರ ಪರ್ಮಿಷನ್ ಮಾತ್ರ ನೀವು ಹೋಗಿ, ಪಾರ್ಟಿ ಮಾತ್ರ ನಾವು ಬರ್ತೀವಿ. ಗೌರಿ ಅವರೇ, ಹೇಗಿದ್ದೀರಾ ನೀವು? ನಾನ್ ಗೊತ್ತಾಗಿಲ್ವಾ? ಗೆಸ್ ಮಾಡಿ. ಕ್ಷಮಿಸಿ, ಗೊತ್ತಾಗಿಲ್ಲ. ಇಷ್ಟು ಬೇಗ ಮರ್ತೋಗ್ಬಿಟ್ರಾ? ಓ, ನನ್ನ ನಂಬರ್ ಬೇರೆ ನಿಮ್ಮ ಹತ್ರ ಇರ್ಲಿಲ್ಲ ಅಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅಲ್ವಾ? ಓಕೆ, ನಾನೊಂದು ಸಣ್ಣ ಕ್ಲೂ ಕೊಡ್ತೀನಿ, ನೀವು ಕಂಡು ಹಿಡಿಬೇಕು, ಆಯ್ತಾ? ಹಾ, ಹೇಳಿ. ಅದೇ ರೀ, ಬರ್ಡೇ ದಿನ ನಾನು ನಿಮಗೆ ಪಬ್ ಕರ್ಕೊಂಡು ಹೋಗಿದ್ದೆ, ಅದಾದ್ಮೇಲೆ ಒಂದು ಮಾಡರ್ನ್ ಡ್ರೆಸ್ ನಿಮಗೆ ಕೊಟ್ಟಿದ್ದೆ, ಅದೇ ರೀ ಪ್ರೀತಮ್ ಫ್ರೆಂಡ್. ಓ, ಗೊತ್ತಾಯ್ತು, ಶಾಲಿನಿ ಅವರಲ್ವಾ? ಎಸ್, ಕರೆಕ್ಟ್. ಹೇಳಿ ಶಾಲಿನಿ ಅವರೇ, ಏನ್ ವಿಷಯ? ಅದು ಏನಿಲ್ಲ, ನಿಮ್ಮನ್ನ ಮೀಟ್ ಆಗ್ಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟು, ಬರ್ತೀರಾ? ನನ್ನನ್ನು ಮೀಟ್ ಆಗ್ಬೇಕಿತ್ತ? ಏನ್ ವಿಷಯ? ನೀವು ಬನ್ನಿ, ಹೇಳ್ತೀನಿ ಗೌರಿ ಅವರೇ. ಅಯ್ಯೋ, ಅದು ಹಾಗಲ್ಲ, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಬರಕ್ಕಾಗೋದಿಲ್ಲ. ಕೆಲ್ಸ ಇದ್ರೆ ಆಮೇಲೆ ಮಾಡ್ಕೊಂಡ್ರಾಯ್ತು. ನಾನ್ ಪ್ರೀತಮ್ಗೆ ಮಾತ್ರ ಫ್ರೆಂಡಾ? ನಿಮ್ಗೂ ಫ್ರೆಂಡ್ ತಾನೆ? ಅಯ್ಯೋ, ಬರ್ಬಾರ್ದು ಅಂತ ಏನಿಲ್ಲ, ಕೆಲಸ ಅರ್ಧಕ್ಕೆ ಬಿಟ್ಟು ಬರೋದು ಸರಿಯಲ್ಲ. ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ. ರೀಸನ್ ಎಲ್ಲ ಹೇಳಂಗಿಲ್ಲ ಗೌರಿ ಅವರೇ, ನೀವು ಬರ್ಬೇಕು ಅಷ್ಟೇ. ಓ, ಪ್ರೀತಮ್ ಹತ್ರ ಪರ್ಮಿಷನ್ ಕೊಡಿಸ್ಬೇಕಾ? ನೀವು ಪರವಾಗಿಲ್ಲ, ಬನ್ನಿ, ನಾ ಪರ್ಮಿಷನ್ ಕೊಡಿಸ್ತೀನಿ. ಅಯ್ಯೋ, ಅದೆಲ್ಲ ಏನ್ ಬೇಡ. ಪ್ಲೀಸ್ ಗೌರಿ ಅವರೇ, ನಾನು ಇಷ್ಟೊಂದು ಕರಿತಾ ಇದ್ದೀನಿ, ನೀವು ಬರಲ್ಲ ಅಂತಿದ್ದೀರಲ್ಲ. ನಿಮ್ಮ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿದೆ, ನೀವು ಬರ್ಲೇಬೇಕು. ದೇರ್ ಇಸ್ ನೋ ಆಪ್ಷನ್. ನಾನು ನಿಮ್ಗೆ ಲೊಕೇಶನ್ ಇವಾಗ್ಲೇ ಕಳಿಸ್ಕೊಡ್ತೀನಿ, ನೀವು ಬೇಗ ಹೊರಡಿ, ಓಕೆನಾ? ಅಯ್ಯೋ ಶಾಲಿನಿ ಅವರೇ, ಅಷ್ಟೊಂದು ಅವಸರದ ವಿಷಯ ಇದ್ರೆ ಫೋನಲ್ಲೇ ಹೇಳಿ. ಇಲ್ಲ ಗೌರಿ ಅವರೇ, ಇದನ್ನೆಲ್ಲ ಫೋನಲ್ಲಿ ಮಾತಾಡೋ ವಿಚಾರ ಅಲ್ಲ, ನೀವು ಇಲ್ಲಿ ಬರ್ಬೇಕು, ನಾವು ಮಾತಾಡಬೇಕು ಅಷ್ಟೇ. ಓಕೆ, ಬೇಗ ಬನ್ನಿ, ಬಾಯ್. ಇವ್ರು ಯಾಕೆ ನನ್ನನ್ನು ಬರೋದಕ್ಕೆ ಹೇಳ್ತಿದ್ದಾರೆ? ನನ್ನ ಹತ್ರ ಮಾತಾಡ್ಬೇಕು ಅಂತಿದ್ದಾರಲ್ಲ, ಏನಿರಬಹುದು? ಅರ್ಥನೇ ಆಗ್ತಿಲ್ವಲ್ಲ. ಇಷ್ಟು ಕರೆದ ಮೇಲೂ ಹೋಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಪಾಪ, ಏನ್ ಹೇಳೋದಿದ್ಯೋ ಏನೋ, ಹೋಗಿದ್ ಬರೋಣ.
ಯಾರ ಹುಡುಗಿ? ಬಾಸ್ ಈಗಲಾದ್ರೂ ಹೇಳ್ಬಿಡಿ ಬಾಸ್, ಗೌರಿ ಮೇಲೆ ನಿಮ್ಗಿರೋ ಪ್ರೀತಿನ ಹೇಳ್ಕೊಳ್ಳಿ. ಇಲ್ಲಪ್ಪ, ನನ್ನ ಲೈಫಲ್ಲಿ ಯಾವ ಹುಡುಗಿನೂ ಇಲ್ಲ. ಸುಮ್ಮನೆ ನೀವೇ ಏನೇನು ಅನ್ಕೋತಿದ್ರ. ಪ್ರೀತಮ್ ಯಾರನ್ನೋ ಲವ್ ಮಾಡ್ತಿದ್ದಾನ? ಓ ಮೈ ಗಾಡ್. ಪ್ರೀತು, ಹೇಳ್ಬಾರ್ದು ಅನ್ನೋ ಹಠ ನಿನಗಿದ್ರೆ ನಾನಿನ್ನ ಅಪ್ಪ ಕಣೋ. ಆ ಹುಡುಗಿ ಯಾರು ಅಂತ ಕಂಡು ಹಿಡಿತೀನಿ, ನೋಡ್ತಾ ಇರು. ಅಯ್ಯಯ್ಯೋ, ದೊಡ್ಡ ಬಾಸು ಚಿಕ್ಕ ಬಾಸ್ನೇ ಬಿಟ್ಟಿಲ್ಲ, ಇನ್ನು ನನ್ನನ್ನು ಬಿಡ್ತಾರಾ? ನಾನಿಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ವೆಂಕಿ, ಎಲ್ಲಿ ಹೋಗ್ತಿದ್ಯಾ? ಅದು ಯಜಮಾನ್ರೆ, ಇವತ್ತು ಬಾಸ್ದು ಬ್ಯಾಚುಲರ್ ಪಾರ್ಟಿ ಅಲ್ವಾ, ಅವ್ರ ಜೊತೆ ನಾನಿರೋದು ತುಂಬಾನೇ ಸೇಫ್ಟಿ, ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಬರಲ್ಲ? ಬ್ಯಾಚುಲರ್ಸ್ ಪಾರ್ಟಿ ಇರೋದು ಅವ್ನ ಫ್ರೆಂಡ್ಸ್ ಜೊತೆ. ನಾನು ಅವ್ರ ಫ್ರೆಂಡೇ ಅಲ್ವಾ. ಇವತ್ತು ನೀನ್ ನನಗೆ ಫ್ರೆಂಡ್. ನಡಿ. ಮೊದಲು ಈ ವಿಷಯನ ರಮಾದೇವಿ ಹತ್ರ ಹೇಳ್ಬೇಕು. ಇದರಿಂದ ನನಗೆ ಒಂದಲ್ಲ 2 ಲಾಭ ಇದೆ. ಒಂದು, ಆ ರಮಾದೇವಿ ಮಗ ಯಾವ್ದೋ ಹುಡುಗಿನ ಪ್ರೀತಿಸ್ತಿರೋ ವಿಷಯ ಗೊತ್ತಾದ್ರೆ ಅಮ್ಮ ಮಗನ ಮಧ್ಯ ಇದೇ ವಿಷಯಕ್ಕೆ ಜಗಳ ಆಗತ್ತೆ. ಆಗ ಅವನು ಬೇರೆ ಹುಡುಗಿನ ಮದುವೆ ಆಗೋ ಥರ ಮಾಡಬಹುದು. ಇನ್ನೊಂದು, ಇದನ್ನೇ ಇಟ್ಕೊಂಡು ನಾನು ರಮಾದೇವಿಗೆ ಇನ್ನಷ್ಟು ಹತ್ರ ಆಗಬಹುದು. ಎಸ್, ನಾನು ಈಗಲೇ ಇದನ್ನ ಆ ರಮಾದೇವಿಗೆ ಹೇಳಬೇಕು.